ಒಂದು ಕಾಲದಲ್ಲಿ ಆಕೆಯ ಹೆಸರು ಕೇಳಿದ್ರೆ ಬಂಗಾಳದ ಮೂಲೆ ಮೂಲೆಯಲ್ಲಿ ರೋಮಾಂಚನವಾಗ್ತಾ ಇತ್ತು. ಆಕೆಯನ್ನ ಬಡವರ ದನಿ ಅಂತ ಇದ್ರು, ಶೋಷಿತರ ಆಶಾ ಕಿರಣ ಅಂತ ಇದ್ರು. ಮಾಟಿ ಮಾನುಷ್, ತಾಯಿ ಮಣ್ಣು ಮನುಷ್ಯ ಎನ್ನುವ ಘೋಷಣೆಯೊಂದಿಗೆ 34 ವರ್ಷಗಳ ಕಾಲ ಕಮ್ಯುನಿಸ್ಟ್ ಆಡಳಿತವನ್ನ ಕಿತ್ತೊಗೆದು ಬಂಗಾಳದ ಹೆಣ್ಣು ಹುಲಿ ಅಂತ ಕರೆಸ್ಕೊಳ್ತಾ ಇದ್ಲು. ನಾವು ಮಾತಾಡ್ತಿರೋದು ಮಮತಾ ಬ್ಯಾನರ್ಜಿಯ ಬಗ್ಗೆ, ಅಲಿಯಾಸ್ ದೀದಿಯ ಬಗ್ಗೆ. ಆ 3 ನೆನ್ಪಿಟ್ಕೊಳ್ಳಿ: ಮಾಟಿ ಮಾನುಷ್. ಅಧಿಕಾರ ಅನ್ನೋದು ಎಂಥವರನ್ನಾದರೂ ಕುರುಡಾಗಿಸ್ತವೆ ಅನ್ನೋದು ಆ 3 ಪದಗಳ ಅರ್ಥ ನಿಮ್ಗೆ ಗೊತ್ತಾಗುತ್ತೆ. ಕೇವಲ ಒಂದು ದಶಕಗಳಲ್ಲಿ ಆ ತಾಯಿ ಮಾ ಅಂತ ಕರೆದ್ಲಲ್ಲ, ಆ ಮಡಿಲು ರಕ್ತ ಸಿಕ್ತವಾಯಿತು. ಮಾಟಿ ಅಂದ್ರೆ ಮಣ್ಣು ಅಂತಂದ್ಲಲ್ಲ, ಆ ಮಣ್ಣು ಮಾಫಿಯಾಗಳ ಪಾಲಾಯಿತು. ಮತ್ತು ಮಾನುಷ್ ಅಂದ್ರೆ ಮನುಷ್ಯತ್ವ ಅನ್ಲಲ್ಲ, ಆ ಮನುಷ್ಯರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಗುಲಾಮರಾಗಿ ನೋಡುವ ವ್ಯವಸ್ಥೆ ಸೃಷ್ಟಿಯಾಯಿತು. ಇದು ಬಂಗಾಳದಲ್ಲಿ ಒಂದು ದೊಡ್ಡ ಕ್ರಾಂತಿ ನಡೆದಿದೆ. ಬಂಗಾಳದ ಜನತೆ ದೀದಿಯ ಸಾಮ್ರಾಜ್ಯವನ್ನ ಧೂಳಿಪಟ ಮಾಡಿದ್ದಾರೆ. ಮೊನ್ನೆ ಎಲೆಕ್ಷನ್ ರಿಸಲ್ಟ್ ಬಂತು. ಆದರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟೆಲ್ಲ ಸೋಲಿನ ನಂತರವೂ ಜನರ ಸ್ಪಷ್ಟ ಜನಾದೇಶದ ವಿರುದ್ಧವಾಗಿ ದೀದಿ ಏನ್ ಹೇಳ್ತಾ ಇದ್ದಾಳು ಗೊತ್ತಾ? ನಾನು ರಾಜೀನಾಮೆ ಕೊಡೋದಿಲ್ಲ. ಒಬ್ಬ ನಾಯಕಿ ಇಷ್ಟೊಂದು ಅಹಂಕಾರಿಯಾಗಿ ಬದಲಾಗಲು ಕಾರಣವೇನು? ಯಾವೆಲ್ಲ ಅನಾಚಾರಗಳು, ಭ್ರಷ್ಟಾಚಾರಗಳು ಮತ್ತು ರಕ್ತಪಾತಗಳು ಆಕೆಯ ಕುರ್ಚಿಯ ಕೆಳಗೆ ಅಡಗಿವೆ? ಇವತ್ತು ನಾವು ಬಂಗಾಳದ ಆ ಕರಾಳ ಇತಿಹಾಸ ಪುಟಗಳನ್ನು ತೆರೆಯಲಿದ್ದೇವೆ. ಇದು ಕೇವಲ ಒಂದು ರಾಜಕೀಯ ಕಥೆಯಲ್ಲ, ಇದು ಅಧಿಕಾರ, ದುರಾಸೆ ಮತ್ತು ರಕ್ತದ ಕತೆ. আমি কি রেজিগনেশন দিতে হবে? No, not that. Now also I want to say that we didn't lose the election. It is their forceful attempt. ಒಂದು ರಾಜ್ಯದ ಭವಿಷ್ಯ ನಿಂತಿರೋದು ಅಲ್ಲಿನ ಶಿಕ್ಷಣದ ಮೇಲೆ. ಆದರೆ ಬಂಗಾಳದಲ್ಲಿ ಶಿಕ್ಷಣವೇ ಒಂದು ದೊಡ್ಡ ವ್ಯಾಪಾರವಾಯಿತು. ಅಂದು 2022 ಸಮಯ SSE ಸ್ಕೂಲ್ ಸರ್ವಿಸ್ ಕಮಿಷನ್ ಹಗರಣ ಹೊರಬಂದಾಗ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಅರ್ಹತೆ ಇದ್ದ ಎಷ್ಟೋ ಯುವಕ ಯುವತಿಯರು ಬೀದಿಯಲ್ಲಿ ವರ್ಷಗಟ್ಟಲೆ ಧರಣಿ ಕೂತಿದ್ರು. ಆದ್ರೆ ಅವರ ಜಾಗದಲ್ಲಿ ದುಡ್ಡು ಕೊಟ್ಟವರಿಗೆ, ಅನರ್ಹರಿಗೆ ಶಿಕ್ಷಣದ ಕೆಲಸ ಸಿಗ್ತಾ ಇತ್ತು. ಆಗಿನ ಶಿಕ್ಷಣ ಮಂತ್ರಿ ಪಾರ್ಥ ಚಟರ್ಜಿ ದೀದಿಯ ಅತ್ಯಂತ ಆಪ್ತ. ಈತನ ಗರ್ಲ್ ಫ್ರೆಂಡ್ ಒಬ್ಳಿದ್ಲು, ಹೀರೋಯಿನ್ ಅರ್ಪಿತಾ ಮುಖರ್ಜಿ ಅಂತ. ಆಕೆಯ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ದ ಈತ. ಅವಳು ಮನೆ ಮೇಲೆ ಇಡಿ ರೈಡ್ ಆಗುತ್ತೆ. ಸಿಕ್ಕಿದ್ದು ಬರೋಬ್ಬರಿ 50 ಕೋಟಿ ರೂಪಾಯಿ ನಗದು, ಜೊತೆಗೆ ಕೆಜಿ ಗಟ್ಲೆ ಚಿನ್ನ. ಇವೆಲ್ಲವೂ ಬಡ ವಿದ್ಯಾರ್ಥಿಗಳ ರಕ್ತ ಹೀರಿ ಸಂಪಾದಿಸಿದ ಹಣ. ಪಾರ್ಥ ಚಟರ್ಜಿ ಅರೆಸ್ಟ್ ಆದ್ರು. ಆದ್ರೆ ಇಷ್ಟೊಂದು ದೊಡ್ಡ ಮಟ್ಟದ ಹಗರಣ, ಕೋಟಿ ಹಣದ ವಹಿವಾಟು ಮುಖ್ಯಮಂತ್ರಿಯ ಗಮನಕ್ಕೆ ಬಾರದೆ ನಡೆಯಲು ಸಾಧ್ಯನೇನ್ರಿ? ಇದು ಕೇವಲ ಒಬ್ಬ ವ್ಯಕ್ತಿಯ ಹಗರಣವಾಗಿರ್ಲಿಲ್ಲ, ಇದು ಇಡೀ ಸಿಸ್ಟಮ್ ಅನ್ನ ಕೊಳಿಸಿತ್ತು. ಬೀದಿಯಲ್ಲಿ ಅಳ್ತಿದ್ದ ವಿದ್ಯಾರ್ಥಿಗಳ ಕಣ್ಣೀರು ದೀದಿಯ ಸಾಮ್ರಾಜ್ಯದ ಮೊದಲ ಬಿರುಕಿಗೆ ಕಾರಣವಾಯಿತು. ಬಂಗಾಳ ಕೇವಲ ಶಿಕ್ಷಣದಲ್ಲಿ ಮಾತ್ರವಲ್ಲ, ಭೂಮಿ ಸಂಪನ್ಮೂಲಗಳ ಲೂಟಿಯಲ್ಲೂ ನಂಬರ್ 1 ಆಗ್ತಿತ್ತು. ಒಂದು ಕಡೆ ಕಲ್ಲಿದ್ದಲು ಗಣಿಗಳು, ಮತ್ತೊಂದು ಕಡೆ ಬಾಂಗ್ಲಾದೇಶದ ಗಡಿಗಳಲ್ಲಿ ಹಸುಗಳ ಕಳ್ಳ ಸಾಗಾಣಿಕೆ. ಇಲ್ಲಿ ಬರುತ್ತದೆ ಮತ್ತೊಂದು ಹೆಸರು, ಅನುಬ್ರತಾ ಮಂಡಲ್. TMCಯ ಬಾಹುಬಲಿ ನಾಯಕ. ಬಾಹುಬಲಿ ಅಂದ್ರೆ ಗೊತ್ತಲ್ಲ, ಸಿನಿಮಾ ನೋಡಿದಿರಲ್ಲ. ಈತನ ಆರ್ಡರ್ ಇಲ್ಲದೆ ಆ ಭಾಗದಲ್ಲಿ ಒಂದು ಎಲೆಯೂ ಅಲುಗಾಡ್ತಾ ಇರಲಿಲ್ಲ. ಪೊಲೀಸರು ಈತನಿಗೆ ಸೆಲ್ಯೂಟ್ ಹೊಡಿತಾ ಇದ್ರು. BSF ಅಧಿಕಾರಿಗಳಿಗೂ ಲಂಚವನ್ನ ಕೊಟ್ಟು ಗಡಿಯ ಮೂಲಕ ಸಾವಿರಾರು ಹಸುಗಳನ್ನ ಬಾಂಗ್ಲಾದೇಶಕ್ಕೆ ಕಳ್ಳು ಸಾಗಾಣಿಕೆ ಮಾಡ್ತಾ ಇದ್ದ ಈ ಕಟಿಂಗ. ಇದರಿಂದ ಬಂದ 100 ಕೋಟಿ ಕಪ್ಪು ಹಣ ಎಲ್ಲಿಗೋಯ್ತು? ಕಲ್ಲಿದ್ದಲು ಹಗರಣದಲ್ಲಿ ಸ್ವತಃ ದೀದಿಯ ಸೋದರಳಿಯ TMCಯ ಯುವರಾಜ ಅಭಿಷೇಕ್ ಬ್ಯಾನರ್ಜಿ ಅವರ ಮತ್ತು ಅವನ ಪತ್ನಿಯ ಹೆಸರು ತುಳುಕಾಕೊಂಡಿತು. CBI ಮತ್ತು ED ಇವರನ್ನ ಗಂಟೆಗಟ್ಟಲೆ ವಿಚಾರಣೆ ಮಾಡಿತು. ಕಲ್ಲಿದ್ದಲಿನ ಕಪ್ಪು ಮಸಿ ಇಡೀ TMC ಪಕ್ಷದ ಮುಖಕ್ಕೆ ಬಳಿಯಲ್ಪಡ್ತು. ಇನ್ನ ಕಟ್ಮನಿ ಅಂತಂದ್ರೆ ಕಮಿಷನ್ ಇಲ್ಲದೆ ಬಂಗಾಳದಲ್ಲಿ ಯಾವುದೇ ಕೆಲಸ ನಡೆಯೋದಿಲ್ಲ ಎಂಬುದು ಜಗಜ್ಜಾಹೀರವಾಯಿತು. ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಷನ್ ಅಂದ್ರೆ ಒಂದು ಹಬ್ಬ. ಆದ್ರೆ ಬಂಗಾಳದಲ್ಲಿ ಪಂಚಾಯತ್ ಚುನಾವಣೆ ಅಂದ್ರೆ ಅದು ರಕ್ತ ದೋಕುಳಿ. 2018 ಮತ್ತು 2023 ಪಂಚಾಯತ್ ಚುನಾವಣೆಗಳನ್ನ ನೆನಪಿಸ್ಕೊಂಡ್ರೆ ಇವತ್ತಿಗೂ ಮೈ ಜುಮ್ ಅನ್ಸುತ್ತೆ. ವಿರೋಧ ಪಕ್ಷದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲು ಹೋದ್ರೆ ಅವರನ್ನ ಒಡೆದು ಓಡಿಸಲಾಗ್ತಾ ಇತ್ತು. ಎಷ್ಟೋ ಜನರನ್ನ ಕೊಲೆ ಮಾಡಿ ಮರಕ್ಕೆ ನೇತಾಕಲಾಗಿತ್ತು. ವೋಟಿಂಗ್ ಬೂತ್ ಗಳನ್ನ ವಶಪಡಿಸಿಕೊಂಡು ಬ್ಯಾಲೆಟ್ ಬಾಕ್ಸ್ ಗಳನ್ನ ಎತ್ಕೊಂಡು ಓಡಿದರು. TMC ಗೂಂಡಾಗಳು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವರ ಮನೆಗೆ ಬೆಂಕಿಯನ್ನ ಹಾಕ್ತಾ ಇದ್ರು. ದೀದಿ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಬದಲಾಗಿ ಇದೆಲ್ಲ ಸಣ್ಣ ಪುಟ್ಟ ಘಟನೆಗಳು ಅಂತ ತಮ್ಮ ಗೂಂಡಾಗಳನ್ನ ರಕ್ಷಿಸಿಕೊಳ್ತಾ ಇದ್ಲು. ವಿರೋಧ ಪಕ್ಷದ ನಾಯಕನನ್ನ ಮಟ್ಟ ಹಾಕಲು ಪೊಲೀಸರನ್ನೇ TMC ಕಾರ್ಯಕರ್ತರಂತೆ ಬಳಸಿಕೊಳ್ಳಲಾಗ್ತಾ ಇತ್ತು. ಪ್ರಜಾಪ್ರಭುತ್ವದ ಕತ್ತು ಇಸುಕಿ ಭಯದ ವಾತಾವರಣ ಸೃಷ್ಟಿಸಿ ಗೆಲ್ಲುವುದೇ
ದೀದಿಯ ತಂತ್ರವಾಗಿತ್ತು. ಆದರೆ ಇವೆಲ್ಲಕ್ಕೂ ಭೀಕರವಾದ ಮತ್ತು ಇಡೀ ದೇಶದ ಆತ್ಮಸಾಕ್ಷಿಯನ್ನ ಕದಡಿಸಿದ ಘಟನೆ ಇದೆ ಸಂದೇಶಕಾಲಿ ಎನ್ನುವ ದ್ವೀಪದಲ್ಲಿ. ಶೇಖ್ ಶಹಜಹಾನ್ ದೀದಿಯ ಪರಮಾಪ್ತ, ಆ ಭಾಗದ ಅನಭಿಷಕ್ತ ದೊರೆ. ಆತನ ಮಾತು ಅಲ್ಲಿನ ಕಾನೂನು. ಹಿಂದೂಗಳ ಜಮೀನುಗಳನ್ನ ಬಲವಂತವಾಗಿ ಕಿತ್ಕೊಳ್ತಿದ್ದ, ಕಬ್ಜಾ ಮಾಡ್ತಾ ಇದ್ದ. ಮೀನುಗಾರಿಕೆ ಕೆರೆಗಳನ್ನ ಕಬಳಿಸುವುದು ಆತನ ದಿನನಿತ್ಯದ ಕೆಲಸ ಆಗಿತ್ತು. ಆದ್ರೆ ಅತ್ಯಂತ ಹೇಯವಾದದ್ದು ಅಲ್ಲಿನ ಮಹಿಳೆಯರ ಮೇಲಿನ ದೌರ್ಜನ್ಯ. ರಾತ್ರಿ ಹೊತ್ತು TMC ಗೂಂಡಾಗಳು ಮನೆ ಮನೆಗೆ ಒಂದು ಯಾವ ಮಹಿಳೆ ಸುಂದರವಾಗಿದ್ದಾಳೆ ಅಂತ ಗುರುತಿಸಿ ಅವಳನ್ನ ಬಲವಂತವಾಗಿ ಎತ್ಕೊಂಡು ಹೋಗ್ತಾ ಇದ್ರು. TMC ಕಚೇರಿಯಲ್ಲಿ ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೀತಾ ಇತ್ತು. ಗಂಡಂದಿರಿಗೆ ಬೆದರಿಕೆ ಹಾಕಿ ಮಕ್ಕಳಿಗೆ ಪ್ರಾಣ ಭಯವನ್ನ ತೋರಿಸಿ ದೂರು ಕೊಡಲು ಪೊಲೀಸರ ಬಳಿ ಹೋದ್ರೆ ಪೊಲೀಸರೇ ಆ ಮಹಿಳೆಯರನ್ನ ವಾಪಸ್ ಶಹಜಹಾನ್ ಬಳಿ ಕಳಿಸ್ತಾ ಇದ್ರಂತೆ ಕಣ್ರಿ. ಇದು ನಡೆದಿದ್ದು 1 ದಿನವಲ್ಲ 2 ದಿನವಲ್ಲ, ವರ್ಷಗಳ ಕಾಲ. ಯಾವಾಗ ಇಡಿ ಅಧಿಕಾರಿಗಳು ಶಹಜಹಾನ್ ಮನೆ ಮೇಲೆ ರೈಡ್ ಮಾಡಲು ಹೋದ್ರೋ ಆಗ ಆತನ ಗೂಂಡಾಗಳು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾರೆ. ಆ ನಂತರ ಸಂದೇಶ್ ಕಾಲಿಯ ಮಹಿಳೆಯರು ಸಿಡಿದೆದ್ರು. ರೇಖಾ ಪಾತ್ರ ಅವರಂತಹ ವೀರ ಮಹಿಳೆಯರು ಬೀದಿಗಿಳಿದ್ರು. ಆದ್ರೆ ದೀದಿ ಏನ್ ಮಾಡಿದ್ಲು? ಸಂತ್ರಸ್ತ ಮಹಿಳೆಯರನ್ನೇ ಸುಳ್ಳುಗಾರರು, ಇದು ಫೇಕ್ ಪ್ರಪಗಂಡ ಅಂತ ಕರೆದು ಅತ್ಯಾಚಾರಿ ಶಹಜಹಾನ್ ಅನ್ನು ರಕ್ಷಿಸಲು ಕೊನೆಯವರೆಗೂ ಪ್ರಯತ್ನಿಸಿದ್ರು. ಬಂಗಾಳ ಹೆಣ್ಣು ಮಕ್ಕಳ ರಕ್ಷಕ ಅಂತ ಹೇಳ್ಕೊಳ್ತಿದ್ದ ದೀದಿಯ ಅಸಲಿ ಮುಖ ಸಂದೇಶ್ ಕಾಲಿಯ ಕೆಸರಿನಲ್ಲಿ ಸಂಪೂರ್ಣವಾಗಿ ಬದಲಾಯಿತು. ಸಂದೇಶ್ ಕಾಲಿಯ ಬೆಂಕಿ ಹಾರುವ ಮುನ್ನವೇ ಬಂಗಾಳ ರಾಜಧಾನಿ ಕೋಲ್ಕತ್ತಾದ ಹೃದಯ ಭಾಗದಲ್ಲಿರುವಂತಹ ಮತ್ತೊಂದು ಘೋರ ದುರಂತ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಡ್ಯೂಟಿಯಲ್ಲಿದ್ದ ಒಬ್ಬ ಯುವ ವೈದ್ಯೆ ಜನರ ಪ್ರಾಣ ಉಳಿಸುವ ಆಕೆಯ ಮೇಲೆ ಅದೇ ಆಸ್ಪತ್ರೆಯೊಳಗೆ ಅಮಾನುಷವಾಗಿ ಅತ್ಯಾಚಾರವೆಸಗ್ತಾರೆ ಸ್ನೇಹಿತರೆ. ಬರ್ಬರವಾಗಿ ಕೊಲೆ ಮಾಡಲಾಯಿತು. ಆದರೆ ಇಲ್ಲಿ ಅಚ್ಚರಿ ಮತ್ತು ಆಕ್ರೋಶದ ವಿಚಾರವೇನೆಂದ್ರೆ ಈ ಕೊಲೆಯ ನಂತರ ಸರ್ಕಾರ ನಡೆದುಕೊಂಡ ರೀತಿ. ಪೊಲೀಸರು ಮೊದಲು ಇದೊಂದು ಆತ್ಮಹತ್ಯೆ ಅಂತ ಪೋಷಕರಿಗೆ ಸುಳ್ಳನ್ನ ಹೇಳ್ತಾರೆ. ಸಾಕ್ಷ್ಯಗಳನ್ನ ನಾಶ ಮಾಡಲು ಪ್ರಯತ್ನಿಸಿದ್ರು. ರಾತ್ರೋರಾತ್ರಿ TMC ಗೂಂಡಾಗಳೆನ್ನಲಾದ ಒಂದು ಗುಂಪು ಆಸ್ಪತ್ರೆಗೆ ನುಗ್ಗಿ ಕ್ರೈಮ್ ಸೀನ್ ಅನ್ನ ಧ್ವಂಸ ಮಾಡ್ತು. ರತ್ನಾ ದೇವನಾಥ್ ಆ ಸಂತ್ರಸ್ತೆಯ ತಾಯಿ ನ್ಯಾಯಕ್ಕಾಗಿ ಕಣ್ಣೀರಿಡ್ತಾ ಇದ್ರು. ಇಡೀ ಕೋಲ್ಕತ್ತಾ ರಸ್ತೆಗಿಳಿದು ವೈದ್ಯರು ಮುಷ್ಕರ ಹುಡಿದ್ರು. ಆದ್ರೆ ದೀದಿ ಸರ್ಕಾರ ಸಂತ್ರಸ್ತೆಗೆ ನ್ಯಾಯ ಒದಗಿಸುವ ಬದಲು ಪ್ರತಿಭಟನಾಕಾರರನ್ನ ಹತ್ತಿಕ್ಕಲು ಪ್ರಯತ್ನಿಸಿದ್ಲು. ಅವರನ್ನ ಜೈಲಿಗೆ ಹಾಕಲು ಮುಂದಾಯಿತು. ಆ ಒಂದು ಘಟನೆ ಇಡೀ ಬಂಗಾಳದ ಜನತೆಯ, ವಿಶೇಷವಾಗಿ ನಗರ ಪ್ರದೇಶದಲ್ಲಿ ಜನರ ಸಹನೆಯ ಕಟ್ಟೆಯನ್ನ ಒಡೆಯುವಂತೆ ಮಾಡಿತು. ಮತ್ತೆ ಎಲೆಕ್ಷನ್ ಬಂತು. 2026 ಮಹಾ ಚುನಾವಣೆ. ದೀದಿ ಅಂದುಕೊಂಡಿದ್ರು ತಮ್ಮ ಉಚಿತ ಯೋಜನೆಗಳು ಮತ್ತು ಗೂಂಡಾಗಳ ಬೆದರಿಕೆಯಿಂದ ಮತ್ತೆ ಅಧಿಕಾರ ಹಿಡಿಬಹುದು ಅಂತ. ಆದರೆ ಬಂಗಾಳದ ಜನ, ವಿಶೇಷವಾಗಿ ಮಹಿಳೆಯರು, ತಮ್ಮ ಆಕ್ರೋಶವನ್ನ EVM ಯಂತ್ರದ ಮೂಲಕ ಹೊರಹಾಕಿದ್ರು. ಅನ್ಯಾಯದ ವಿರುದ್ಧ ಸಿಡಿದೆದ್ದ 3 ಮಹಿಳೆಯರು ಸಂದೇಶ್ ಕಾಲಿಯ ರೇಖಾ 5,000 ವೋಟ್ಗಳಿಂದ TMC ಗೂಂಡಾಗಳನ್ನ ಸೋಲಿಸಿದ್ರು. ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಸಂತ್ರಸ್ತೆಯ ತಾಯಿ ರತ್ನಾ ದೇವನಾಥ್ TMCಯ ಭದ್ರಕೋಟೆ ಪಾನಿಹಾಟಿಯಲ್ಲಿ 28,000 ವೋಟ್ಗಳಿಂದ ಜಯಬೇರಿಯನ್ನ ಬಾರಿಸಿದ್ರು. ಮತ್ತು ಬಡ ಮನೆಗೆಲಸದವಳು ಕಲಿತಾ ಮಾಗಿ TMCಯ ಕಿರುಕುಳವನ್ನ ಮೆಟ್ಟಿ ನಿಂತು ಆಸ್ಗ್ರಾಮ್ನಲ್ಲಿ 12,000 ವೋಟ್ಗಳಿಂದ ಗೆದ್ಲು. ಇದು ಕೇವಲ ಒಂದು ಎಲೆಕ್ಷನ್ ರಿಸಲ್ಟ್ ಅಲ್ಲ, ಇದು ದೀದಿಯ ದುರಹಂಕಾರದ ಮುಖಕ್ಕೆ ಬಿದ್ದ ಕಪಾಲ ಮೋಕ್ಷ. TMC ಪಕ್ಷ ಅಕ್ಷರಶಃ ಧೂಳಿಪಟವಾಯಿತು. ಆದರೆ ಪಿಕ್ಚರ್ ಅಭಿ ಬಾಕಿ ಹೈ. ಪ್ರಜಾಪ್ರಭುತ್ವದಲ್ಲಿ ಸೋತಾಗ ಜನಾದೇಶವನ್ನ ಗೌರವಿಸಿ ತಲೆಬಾಗಿ ನಿರ್ಗಮಿಸುವುದು ಒಬ್ಬ ನಾಯಕಿಯ ಲಕ್ಷಣ. ಆದ್ರೆ ದೀದಿ ಇಷ್ಟೆಲ್ಲ ಸೋಲು, ಅವಮಾನ, ಜನರ ತಿರಸ್ಕಾರದ ನಂತರವೂ ದೀದಿ ದಿಮಾಕಿನಿಂದ ಹೇಳ್ತಾ ಇದ್ದಾರೆ, ನಾನು ರಾಜೀನಾಮೆ ಕೊಡೋದಿಲ್ಲ. ಕುರ್ಚಿ ವ್ಯಾಮೋಹ ಅಥವಾ ಅಧಿಕಾರ ಕಳೆದುಕೊಂಡ್ರೆ ಎಲ್ಲವನ್ನ ಹಗರಣಗಳು, ಕಲ್ಲಿದ್ದಲು ಕಳ್ಳ ಸಾಗಾಣಿಕೆ, SSC ಹಗರಣ, ರಕ್ತಪಾತಗಳ ತನಿಖೆ ಚುರುಕಾಗಿ ತಾನು ಮತ್ತು ತನ್ನ ಸೋದರಳಿಯ ಜೈಲು ಪಾಲಾಗ್ತೀವಿ ಎನ್ನುವ ಭಯ. ಸೋಲಿನ ನಂತರವೂ ಅಧಿಕಾರಕ್ಕೆ ಅಂಟುಕೊಂಡು ಕೂತಿರೋದು ಪ್ರಜಾಪ್ರಭುತ್ವದ ಅಣಕ. ಎಲ್ಲಿಯವರೆಗೆ ಈ ಗೂಂಡಾ ಪಡೆಗಳು, ಈ ಪೊಲೀಸ್ ವ್ಯವಸ್ಥೆ ತನ್ನ ಕೈಯಲ್ಲಿ ಇರ್ತದೆಯೋ ಅಲ್ಲಿಯವರೆಗೂ ತಾನು ಸೇಫ್ ಎಂಬ ಭ್ರಮೆಯಲ್ಲಿ ದೀದಿ ಅಂತವರು ಇದ್ದೇ ಇರ್ತಾರೆ. ಸಂವಿಧಾನದ ಮೌಲ್ಯಗಳನ್ನ ಗಾಳಿಗೆ ತೂರಿ ಬಂಗಾಳವನ್ನ ತನ್ನ ಜಹಗೀರು ಎಂದು ಭಾವಿಸಿರುವ ಈ ಮನಸ್ಥಿತಿ ಒಬ್ಬ ಸರ್ವಾಧಿಕಾರಿಯ ಅಂತ್ಯದ ಆರಂಭವನ್ನ ತೋರಿಸ್ತಾ ಇದೆ. ಒಂದು ಕಾಲದಲ್ಲಿ ದೇವಿಯ ನಾಡಾಗಿದ್ದ ಬಂಗಾಳ ಕೆಲವು ರಾಜಕೀಯ ರಾಕ್ಷಸರ ಪಾಲಾಗಿತ್ತು. ಆದರೆ ಇತಿಹಾಸ ನಮಗೆ ಕಲಿಸಿದ ಒಂದು ಪಾಠ ಇದೆ. ಯಾವುದೇ ಸರ್ವಾಧಿಕಾರಿಯ ಕೋಟೆ ಎಷ್ಟೇ ಭದ್ರವಾಗಿದ್ರೂ ಜನರ ತಾಳ್ಮೆ ಕಟ್ಟೆ ಒಡೆದಾಗ ಅದು ಚೀಟಿಯ ಅರಮನೆಯಂತೆ ಕುಸಿದು ಬೀಳ್ತದೆ.
ದೀದಿಯ ಸಾಮ್ರಾಜ್ಯ ಈಗ ಕುಸಿದಿದೆ, ಆದರೂ ಅವರು ಖರ್ಚಿಗೆ ಅಂಟಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಬಂಗಾಳದ ಜನತೆ ಎಚ್ಚೆತ್ತುಕೊಂಡಿದ್ದಾರೆ. ಈ ಅಹಂಕಾರದ ಆಟ ಹೆಚ್ಚು ದಿನ ನಡೆಯೋದಿಲ್ಲ. ನ್ಯಾಯದ ದೇವತೆ ತನ್ನ ತೀರ್ಪನ್ನು ನೀಡಿದ್ದಾಳೆ. ಈಗ ಅದು ಜಾರಿಯಾಗುವುದಷ್ಟೇ ಬಾಕಿ. ನಿಮ್ಗೇನನ್ಸುತ್ತೆ? ದೀದಿ ರಾಜೀನಾಮೆ ಕೊಡ್ತಾರಾ, ಕೊಡೋದಿಲ್ವಾ? ಪ್ರಜಾಪ್ರಭುತ್ವಕ್ಕೆ ಇದೆಂತ ಒಂದು ದೊಡ್ಡ ಮಾರಕವಾಗಿತ್ತು? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಬಂಗಾಳದ ಈ ನೈಜ ಇತಿಹಾಸವನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸತ್ಯ ಹೊರಗಡೆ ಬರಲಿ. ನಾನು ವಿಕಾಸ್ ಶಾಸ್ತ್ರಿ, ಮುಂದೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.